ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯವ್ರದ್ದು ಮುಂಬೈಗೆ ಟ್ರಾನ್ಸ್ಫರ್ ಆದಮೇಲೆ ನಾವು ಮನೆ ಹುಡ್ಕಾಡಕ್ಕೆ ಚಾಲೂ ಮಾಡಿದ್ದೀವಿ ರೀ. ಇಲ್ಲೇ ನಮಗೆ ಮನೆ ಹುಡ್ಕಾಡುವಾಗ ಎಲ್ಲರಿಗೂ ಇದ್ದಂಗೆ ನಮಗೂ ತಲೆಯಾಗಿತ್ತು, ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಮನೆ ಬಾಗಿಲಿದ್ದ ಮೇನ್ ಡೋರ್ ಇದ್ದದ್ದು ಮನೆ ನೋಡಬೇಕು, ಅಡುಗೆ ಮನೆ ಇದ್ದ ದಿಕ್ಕಿಗೆ ಇರಬೇಕು, ಹಿಂಗೆ ಗಾಳಿ ಬೆಳಕ ಬರುವಂಗಿರಬೇಕು ಅಂತಂದು. ಸೊ ಒಂದು 10-15 ಮನೆ ನೋಡಿದ್ಮೇಲೆ ನಮಗೆ ಅನ್ನಿಸ್ತು ಮುಂಬೈ ಒಳಗೆ 90% ಮನೆಗಳಿಗೆ ವಾಸ್ತುನೇ ಇರೋಂಗಿಲ್ಲ. ಹೌದು, ಸರ್ಪ್ರೈಸಿಂಗ್ ಅನಿಸಿದ್ರು ಖರೆ ರೀ ಇದೆ. ಯಾಕಂದ್ರೆ ಇಲ್ಲಿ ಬಿಲ್ಡರ್ಸ್ಗಳೆಲ್ಲ ಎಲ್ಲಿ ಜಾಗ ಸಿಗ್ತೈತಿ ಅಲ್ಲಿ ಬಿಲ್ಡಿಂಗ್ ಕಟ್ಟಿಬಿಟ್ಟಿರ್ತಾರೆ. ಮತ್ತು ಇಲ್ಲಿ ಮಂದಿನೂ ಮನೆ ತೊಗೊಳ್ಳುವಾಗ ಚಲೋ ಬಿಲ್ಡರ್ ಕಟ್ಟಿದ್ದ ಚಲೋ ಏರಿಯಾ ಒಳಗೆ ಚಲೋ ಕನ್ಸ್ಟ್ರಕ್ಷನ್ಸ್ ಕ್ವಾಲಿಟಿ ಇತ್ತಂತಂದ್ರೆ ಮನೆ ತೊಗೊಂಡ್ಬಿಡ್ತಾರೆ. ಸೊ ಈಗ ನಾವು ಬೇಕಾದಂಗೆ ವಾಸ್ತು ಇದ್ದಿದ್ದು ಮನೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಮುಂಬೈ ಬೇಡ ಟ್ರಾನ್ಸ್ಫರ್ ಅಂತಂದು ಬೇರೆ ಕಡೆ ಹೋಗೋಕ್ಕೂ ಆಗಂಗಿಲ್ಲ. ಇಲ್ಲ ಕರೆಕ್ಟ್ ಪರ್ಫೆಕ್ಟ್ ವಾಸ್ತು ಇದ್ದಿದ್ದು ಮುಂಬೈದಾಗ ಯಾವ ಮೂಲೆಯಾಗಿದ್ರೂ ನಡೀತೈತಿ, ಅಲ್ಲಿ ಇರ್ತೀವಿ ಅಂತಂದು ಇರೋಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆಫೀಸ್ ಹತ್ರ ಆಗುವಂಗೆ, ನಮ್ಮ ಮಕ್ಕಳಿಗೆ ಸ್ಕೂಲ್ ಹತ್ರ ಆಗುವಂಗೆ, ಸೊಸೈಟಿ ಚಲೋ ಇದ್ದಿದ್ದ ಚಲೋ ಬಿಲ್ಡರ್ ಕಟ್ಟಿದ ಮನೆ ಬೇಕಾಗಿತ್ತು ಅಂದ್ರೆ ವಾಸ್ತು ಹೆಂಗೆ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿ. ಸಣ್ಣಕ್ಕಿದ್ದಾಗಿಂದ ವಾಸ್ತು ಬಗ್ಗೆ ಕೇಳಿ ಅದ್ರ ಬಗ್ಗೆ ನೋಡಿ ಬೆಳೆದಕ್ಕೆ ನನಗೆ ಸಡನ್ನಾಗಿ ಇದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಡಿಫಿಕಲ್ಟ್ ಅನ್ನಿಸ್ತು. ಬಟ್ ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಸೊ ಅದಕ್ಕೆ ನಾ ಗಟ್ಟಿ ಮನಸ್ಸು ಮಾಡಿ ಅಂದ್ಕೊಂಡೆ, ನಾವು ಹೋಗೋ ಮನೆಯೊಳಗೆ ವಾಸ್ತು ಕರೆಕ್ಟ್ ಇರ್ತೈತಿ, ಆ ಮನೆಯಿಂದ ನಮಗೆ ಚಲೋನ ಆಗ್ತೈತಿ, ನಾವು ಯಾವಾಗಲೂ ಖುಷಿನ ಇರ್ತೀವಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮನೆ ಒಳಗೆ ಬಂದುಬಿಟ್ವಿ ರೀ. ಇದಕ್ಕಿಂತ ಮೊದಲು ಒಂದು ಮನೆ ಒಳಗಿದ್ವಿ, ಆ ಮನೆ ಐಮೂಲಿ ಇತ್ತು. ಸೊ ಎಲ್ಲರೂ ಐಮೂಲಿ ಇದ್ದಿದ್ದು ಮನೆ ತೊಗೊಳಂಗಿಲ್ಲ, ಜಾಗ ಸದ್ಯಕ್ಕೆ ನೋಡೋಕೆ ಹೋಗಂಗಿಲ್ಲ. ಬಟ್ ನಾವು ಆ ಮನೆ ಒಳಗೆ 3 ವರ್ಷ ಇದ್ವಿ. ಇದನ್ನೆಲ್ಲ ನಿಮಗೆ ಹೇಳೋ ಉದ್ದೇಶ ಏನಂತಂದ್ರೆ, ವಾಸ್ತು ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಂದು ನಾವು ಅದನ್ನು ವಿಚಾರ ಮಾಡ್ಕೊತ ಆಗೋ ಪ್ರತಿಯೊಂದು ಏನಾರೇ ತ್ರಾಸಾಗಿತ್ತು, ತೊಂದರೆಗಳು ಬಂದಿದ್ದಕ್ಕೆಲ್ಲ ನಾವು ವಾಸ್ತು ಬ್ಲೇಮ್ ಮಾಡೋ ಬದಲಿ ನಾವು ವಿಚಾರ ಮಾಡೋ ನಮ್ಮ ಮನಸ್ಸಿನ ವಾಸ್ತು ಚೇಂಜ್ ಮಾಡ್ಕೊಂಡ್ರೆ ನಮಗೆಲ್ಲ ಪರಿಹಾರ ಸಿಗ್ತೈತಿ ಅಂತಂದು ನನಗನಿಸ್ತೈತಿ. ಇಲ್ಲಿ ಮುಂಬೈ ಒಳಗೆ 90% ಮನೆಗೆ ವಾಸ್ತು ಇಲ್ಲ ಅಂತ ಹೇಳಿದೆ. ಹಂಗಂತಂದು ಇಲ್ಲೆಲ್ಲರಿಗೂ ಪ್ರಾಬ್ಲಮ್ ಅದಾವು, ಇಲ್ಲಿ ಯಾರೂ ಆರಾಮ ಇಲ್ಲ ಅಂತಿಲ್ಲ, ಇಲ್ಲ ವಾಸ್ತು ಸರಿ ಇಲ್ಲ ಅಂತಂದು ಚಿಂತೆ ಮಾಡ್ಕೊಂಡು ಹಾಸಿಗೆ ಹಿಡ್ದಾರಂತನೂ ಇಲ್ಲ. ಎಲ್ಲರೂ ಆರಾಮದಾರ, ಎಲ್ಲರಿಗೂ ಲೈಫ್ ಚಲೋನ ನಡೆದೈತಿ. ವಾಸ್ತುನ ಚೇಂಜ್ ಮಾಡೋಕ್ಕಾಗತ್ತಿಲ್ಲ ಗೊತ್ತಿಲ್ಲ, ಆದರೆ ನಾವು ವಿಚಾರ ಮಾಡೋ ರೀತಿ ಬದಲಾಯಿಸ್ಕೊಂಡ್ರೆ ಜೀವನ ಅಂತೂ ಬದಲಾಗೇ ಆಗ್ತೈತಿ. ಸೊ ನಾ ಹೇಳೋದಿಷ್ಟ, ವಾಸ್ತು ನೋಡಬೇಕು ಹೌದು, ಬಟ್ ಯಾವುದೂ ಹಂಗೆ ಕರೆಕ್ಟ್ ನಮ್ಮ ಅನ್ಕೊಂಡಾಗ ಸಿಗಲಿಲ್ಲ ಅಂತಂದ್ರೆ ಆಗೋದಕ್ಕೆಲ್ಲದಕ್ಕೂ ನಾವು ಇಂಥ ವಾಸ್ತು ಇದ್ದದ್ದು ಮನೆಯೊಳಗದ್ವಿ, ಇಂಥ ಜಾಗ ವಾಸ್ತು ಇಲ್ಲ ಜಾಗ ತೊಗೊಂಡ್ವಿ ಅದಕ್ಕೆ ಆಗೋದು ಸರಿ ಇಲ್ಲ ಅಂತ ಅಂದ್ಕೊಂಡು ಇರೋ ಬದಲಿ ನಾವೇನು ಇರ್ತೀವಲ್ಲ ಅದನ್ನು ನಮಗೆಲ್ಲ ಪರ್ಫೆಕ್ಟ್ ಐತಿ ಅಂತ ಅಂದ್ಕೊಳ್ಳೋದು ಸರಿ ಅಂತಂದು ನನಗೆ ಅನಿಸ್ತೈತಿ. ಇಲ್ಲಿ ನೋಡ್ರಿ, ಪ್ರತಿಯೊಂದು ಬಿಲ್ಡಿಂಗ್ಗಳು ಅಬ್ಸರ್ವ್ ಮಾಡಿರಿ, ಇಲ್ಲೆಲ್ಲ ಕ್ರಾಸ್ ಅದಾವೆ ಬಿಲ್ಡಿಂಗ್ಗಳು, ಸ್ಟ್ರೇಟೇ ಇಲ್ಲ. ನೀವು ಯಾವ ದಿಕ್ಕಿಗೆ ನಿಂತರೂ ಕರೆಕ್ಟಾಗಿ ನಿಮ್ಗೆ ಯಾವ ದಿಕ್ಕೂ ಗೊತ್ತಾಗಂಗಿಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತ. ನಮಸ್ಕಾರ.